Hello dear students, welcome to this video. In this video, we shall discuss answers to the mock test question paper related to chemistry questions. So, ಈ ವಿಡಿಯೋದಲ್ಲಿ ನಾವು ರಸಾಯನಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗುವ. ಕ್ವೆಶ್ಚನ್ ನಂಬರ್ 55ರಿಂದ 66ರವರೆಗೆ ರಸಾಯನಶಾಸ್ತ್ರಕ್ಕೆ ರಿಲೇಟೆಡ್ ಆದಂತಹ ಕ್ವೆಶ್ಚನ್ಸ್ಗಳಿವೆ. So, let us discuss one by one. ಐವತ್ತೈದನೇ ಕ್ವೆಶ್ಚನ್ ನೋಡ್ತಾ ಹೋಗುವ. ಲೋಹದ ಕಾರ್ಬೋನೇಟ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವಂತ ಪ್ರಕ್ರಿಯೆ. ಹುರಿಯುವಿಕೆ, ಅಪಕರ್ಷಣೆ, ವಿದ್ಯುತ್ ವಿಭಜನೆ, ಕಾಸುವಿಕೆ. That is, the process used to convert metal carbonate ores into their oxide is roasting, reduction, electrolysis, calcination. Okay, so ಅವ್ರೇನ್ ಕೇಳಿದ್ದಾರೆ, ಲೋಹದ ಕಾರ್ಬೋನೇಟ್ ಫಾರ್ಮ್ ಅಲ್ಲಿ ಒಂದು ವೇಳೆ ಅದಿರುಗಳಿದ್ರೆ ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವಂತ ಪ್ರಕ್ರಿಯೆ. ದಟ್ ಮೀನ್ಸ್ ಮೆಟಲ್ ಕಾರ್ಬೋನೇಟ್ ಓರ್ಸ್ ಇನ್ ಟು ದೇರ್ ಆಕ್ಸೈಡ್. ಸೊ ಯಾವುದಿರಬಹುದು ಆಪ್ಷನ್ಸ್? ಓಕೆ, ಸಿ ಔಟ್ ಆಫ್ 4 ಆಪ್ಷನ್ಸ್ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಹುದು ನೋಡಿ. Look at the option C, ವಿದ್ಯುತ್ ವಿಭಜನೆ ಅಥವಾ what is given electrolysis. So electrolysis ಅನ್ನುವಂಥದ್ದು ನಾವು ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಪಾಸ್ ಮಾಡಿ ವಿದ್ಯುತ್ ವಿಭಾಜಕದ ಮೂಲಕ ಅಂದ್ರೆ ಇಲೆಕ್ಟ್ರೋಲೈಟ್ ಮೂಲಕ ವಿದ್ಯುತ್ ಅನ್ನು ಹರಿಸಿದಾಗ ಅಲ್ಲಿರುವಂತಹ ಸಬ್ಸ್ಟೆನ್ಸ್ ಡಿಕಂಪೋಸ್ ಆಗ್ತದೆ. ಸೊ ಅಲ್ಲಿ ವಿದ್ಯುತ್ ವಿಭಜನೆಯಲ್ಲಿ ಅಥವಾ ಇಲೆಕ್ಟ್ರಾಲಿಸಿಸ್ ಅಲ್ಲಿ ನಾವು ಯಾವುದೇ ಮೆಟಲ್ ಓರ್ಸ್ ಅನ್ನು ಲೋಹದ ಅದಿರುಗಳನ್ನು ಆಕ್ಸೈಡ್ ಫಾರ್ಮಿಗೆ ತರುವುದಿಲ್ಲ. ಎಲ್ಲಿ? ಇಲೆಕ್ಟ್ರಾಲಿಸಿಸ್ ಅಲ್ಲಿ ಅಥವಾ ವಿದ್ಯುತ್ ವಿಭಜನೆಯಲ್ಲಿ. ಸೊ ವಿ ಕ್ಯಾನ್ ನೆಗ್ಲೆಕ್ಟ್ ಆಪ್ಷನ್ ಸಿ, isn't it? And one more is option B ಅಥವಾ ರಿಡಕ್ಷನ್, ಅಪಕರ್ಷಣೆ. ಅಪಕರ್ಷಣೆ ಅಥವಾ ರಿಡಕ್ಷನ್ ಅಂತ ಹೇಳಿದ್ರೆ ಮೆಟಲ್ ಆಕ್ಸೈಡ್ ಇದ್ದದನ್ನು ಮೆಟಲ್ ಆಗಿ ಕನ್ವರ್ಟ್ ಮಾಡುವಂತ ಪ್ರೋಸೆಸ್. ಈಗ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಆಕ್ಸೈಡ್ ಇದ್ರೆ ನಮಗೆ ಆ ಲೋಹದ ಆಕ್ಸೈಡ್ ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಇಂದ ಬರೇ ಮೆಗ್ನೀಷಿಯಂ ಸಪರೇಟ್ ಮಾಡಬೇಕು. ಬರೇ ಮೆಗ್ನೀಷಿಯಂ ಅಂದ್ರೆ ಮೆಟಲ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ವಿ ಆರ್ ಕ್ಯಾರಿಂಗ್ ಔಟ್ ಅ ಪ್ರೋಸೆಸ್ ಕಾಲ್ಡ್ ರಿಡಕ್ಷನ್. ಓಕೆ, ಅಪಕರ್ಷಣೆ ಅಂದ್ರೆ ಅಪಕರ್ಷಣೆ ಅಂತ ಹೇಳಿದ್ರೆ ಲೋಹದ ಆಕ್ಸೈಡ್ ಇಂದ ಆಕ್ಸಿಜನ್ ಅನ್ನು ಆಮ್ಲಜನಕವನ್ನು ನಾಶ ಮಾಡುವಂಥದ್ದು, ಆಮ್ಲಜನಕವನ್ನು ಹೊರತೆಗೆಯುವಂತ ಕ್ರಿಯೆಗೆ ಅಪಕರ್ಷಣೆ ಹೇಳುದು. ಸೊ ಇಲ್ಲಿ ಕ್ವೆಶ್ಚನ್ ಅದಲ್ಲ. ಕ್ವೆಶ್ಚನ್ ಏನ್ ಕೇಳಿದ್ದಾರೆ ಅವರು, ಮೆಟಲ್ ಆಕ್ಸೈಡ್ಗೆ ಕನ್ವರ್ಟ್ ಮಾಡುವಂಥದ್ದು, ಲೋಹದ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವಂತ ಕ್ರಿಯೆ ಏನು? ಸೊ ಹಾಗಾದ್ರೆ ರಿಡಕ್ಷನ್ ಅಥವಾ ಅಪಕರ್ಷಣೆಯನ್ನು ನಾವು ನೆಗ್ಲೆಕ್ಟ್ ಮಾಡಬಹುದು. ಓಕೆ, ಸೊ ದೆನ್ ದ ರಿಮೈನಿಂಗ್ 2 ಆಪ್ಷನ್ಸ್ ಆರ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್ ಅಥವಾ ಹುರಿಯುವಿಕೆ ಅಂಡ್ ಕಾಸುವಿಕೆ. ನಾವೇನ್ ಕಲ್ತಿದ್ದೇವೆ? So both the process are actually used to convert metal oxides. ಹೌದಾ? ಈವನ್ ಹುರಿಯುವಿಕೆ ಮತ್ತೆ ಕಾಸುವಿಕೆ ಅನ್ನುವಂಥದ್ದು ಎರಡೂ ಕೂಡ ಲೋಹದ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವಂತ ಪ್ರಕ್ರಿಯೆ. ಅದರಲ್ಲಿ ನಿಮ್ಮ ಲೋಹದ ಆಕ್ಸೈಡ್, ಇಫ್ ಯುವರ್ ಮೆಟಲ್ ಆಕ್ಸೈಡ್ ಇಫ್ ಯುವರ್ ಓರ್ ಆಫ್ ಅ ಮೆಟಲ್, ಲೋಹದ ಅದಿರುಗಳಿದ್ರೆ ಅವುಗಳು ಒಂದು ವೇಳೆ ಕಾರ್ಬೋನೇಟ್ ಫಾರ್ಮ್ ಅಲ್ಲಿ ಇದ್ರೆ, ಅದು ಕ್ವೆಶ್ಚನ್ ಏನ್ ಸೇಮ್ ಅದೇ, ಲೋಹದ ಕಾರ್ಬೋನೇಟ್ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಜಿಂಕ್ ಕಾರ್ಬೋನೇಟ್ ಇದೆ. ಜಿಂಕ್ ಕಾರ್ಬೋನೇಟ್ ಇಂದ ನಿಮಗೆ ಏನ್ ಅವ್ರು ಕೊಟ್ಟಿದ್ದಾರೆ? ಇಟ್ಸ್ ಆಕ್ಸೈಡ್, ಲೋಹದ ಆಕ್ಸೈಡ್. ಜಿಂಕ್ ಕಾರ್ಬೋನೇಟ್ ಇಂದ ಲೋಹ ಅಂತ ಹೇಳಿದ್ರೆ ಜಿಂಕ್, ಸತ್ತು ಅಂತ ಹೇಳ್ತಿರಲ್ಲ. ಸೊ ಜಿಂಕ್ ಆಕ್ಸೈಡ್ ಬರ್ಬೇಕಾದ್ರೆ ZnO ಗೆ ಕನ್ವರ್ಟ್ ಮಾಡಬೇಕಾದ್ರೆ, ಸೊ ZnO ಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಲಿಬರೇಟ್ ಆಗುವಂತ ಅನಿಲ ಕಾರ್ಬನ್ ಡೈಆಕ್ಸೈಡ್. ಸೊ ಇಫ್ ದ ಓರ್ಸ್, ಇಫ್ ಇಟ್ ಈಸ್ ಇನ್ ದ ಕಾರ್ಬೋನೇಟ್ ಫಾರ್ಮ್, then we have to do the calcination process. The process involved is calcination ಅಥವಾ ಕಾಸುವಿಕೆ. So what is calcination? It is a process in which we actually heat ore of a metal to convert into its oxide in the presence of limited supply of air. ಕ್ಯಾಲ್ಸಿನೇಷನ್ ಅಂತ ಹೇಳಿದ್ರೆ ನಾವು ಲೋಹದ ಕಾರ್ಬೋನೇಟ್ ಅದಿರುಗಳನ್ನು ಲೋಹದ ಆಕ್ಸೈಡ್ಗಳನ್ನಾಗಿ ಮಾಡಲಿಕ್ಕೆ ಲಿಮಿಟೆಡ್ ಸಪ್ಲೈ, ಆಮ್ಲಜನಕದ ಸರಬರಾಜನ್ನು ಕೊಡೋದು. ಅಲ್ಲಿ ಎಕ್ಸೆಸ್, ಜಾಸ್ತಿ ಆಮ್ಲಜನಕದ ಸರಬರಾಜು ಕೊಡ್ಲಿಕ್ಕಿಲ್ಲ, ಲಿಮಿಟೆಡ್, ಎಷ್ಟು ಬೇಕು ಅಷ್ಟು.
So it is a process where we are supplying limited oxygen, or in the presence of limited air we are carrying out the process which is called calcination. So ಇಲ್ಲಿ ಕ್ವೆಶ್ಚನ್ ಕೇಳಿರುವಂತದ್ದು ಮೆಟಲ್ ಕಾರ್ಬೋನೇಟ್ ಇಂದ ಅವುಗಳನ್ನು ಆಕ್ಸೈಡ್ ಮಾಡುವ ಪ್ರಕ್ರಿಯೆ ಯಾವುದು? ದಿಸ್ ಇಸ್ ಕ್ಯಾಲ್ಸಿನೇಷನ್, ಕಾಸುವಿಕೆ. ವೆರಾಸ್ ರೋಸ್ಟಿಂಗ್ ಅಂತ ಹೇಳಿದ್ರೆ ಅಥವಾ ಹುರಿಯುವಿಕೆ ಅಂತ ಹೇಳಿದ್ರೆ ಇದು ಕೂಡ ಅದಿರುಗಳನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವಂತ ಕ್ರಿಯೆ. ಆದ್ರೆ ಆ ಲೋಹದ ಅದಿರು ಯಾವ ಫಾರ್ಮ್ ಅಲ್ಲಿ ಇರಬೇಕು? ಸಲ್ಫೈಡ್ ಫಾರ್ಮ್ ಅಲ್ಲಿ ಇರಬೇಕು. ಇಫ್ ದ ಓರ್ ಈಸ್ ಇನ್ ಸಲ್ಫೈಡ್ ಫಾರ್ಮ್, ಒಂದು ವೇಳೆ ನಿಮ್ಮ ಲೋಹದ ಅದಿರುಗಳು ಸಲ್ಫೈಡ್ ಫಾರ್ಮ್ ಅಲ್ಲಿ ಇದ್ರೆ ನಾವು ಆವಾಗ ರೋಸ್ಟಿಂಗ್ ಮಾಡಬೇಕು. ರೋಸ್ಟಿಂಗ್ ಈಸ್ heating of an ore in the presence of excess air, ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕದ ಸರಬರಾಜನ್ನು ಮಾಡಿ ನಾವು ಸಲ್ಫೈಡ್ ಅದಿರನ್ನು ಅದರ ಲೋಹದ ಆಕ್ಸೈಡ್ಗಳನ್ನಾಗಿ ಮಾಡುವಂತ ಪ್ರೋಸೆಸ್, ಅದು ಹುರಿಯುವಿಕೆ. ಓಕೆ, ಸೊ ಇಲ್ಲಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಇಸ್ ಕ್ಯಾಲ್ಸಿನೇಷನ್. ಇಸ್ ಇಟ್ ಕ್ಲಿಯರ್? Now let us move on to the next question. Read this question. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು. The correct group of saturated hydrocarbons. So saturated hydrocarbons, they are also known as alkenes. So ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಹೇಳಿದ್ರೆ ನಾವು ಅದನ್ನು ಆಲ್ಕೇನ್ಸ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ಜನರಲ್ ಫಾರ್ಮುಲಾ? ಸೊ ಇಲ್ಲಿ ನೋಡಿ, ಈ ಗ್ರೂಪ್ ಅಲ್ಲಿ ನಿಮಗೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅನ್ನು ನೀವು ಗುರುತಿಸಬೇಕು. ಓಕೆ, ಸೊ ಈಸಿಯೆಸ್ಟ್ ವೇ ಟು ಸಾಲ್ವ್ ದಿಸ್ ಕ್ವೆಶ್ಚನ್ ಟು ನೋ ದ formula of alkenes. So what is the general formula of alkenes or a saturated hydrocarbons? It is CnH2n+2. Okay, ಈ ಫಾರ್ಮುಲಾಕ್ಕೆ ಪ್ರತಿ ಅವರು ಕೊಟ್ಟಂತಹ ಮಾಲಿಕ್ಯೂಲ್ ಅಥವಾ ಹೈಡ್ರೋಕಾರ್ಬನ್ಗಳು ಮ್ಯಾಚ್ ಆದ್ರೆ ಅದು ಆಲ್ಕೇನ್ಸ್. ಸೊ ನಾವು ಲೆಟ್ ಅಸ್ ಲುಕ್ ಎಟ್ ದ ಆಪ್ಷನ್ ಎ. ಆಪ್ಷನ್ ಎ ನೋಡುವ. CH4 ಅಂತ ಹೇಳಿದ್ರೆ ಇಟ್ ಇಸ್ ಮೀಥೇನ್. ಇಫ್ ಯು ಸಬ್ಸ್ಟಿಟ್ಯೂಟ್ ವಾಟ್ ದೇ ಹ್ಯಾವ್ ಗಿವನ್, ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇಸ್ 1. ಇಫ್ ಯು ಸಬ್ಸ್ಟಿಟ್ಯೂಟ್ n is equal to 1, so C1H2 into 1 plus 2, so which is equal to C1H4. So this is alkane. ಹಾಗಾದ್ರೆ ಆಲ್ಕೇನ್ ಹೌದು. ವಾಟ್ ಅಬೌಟ್ ದ ನೆಕ್ಸ್ಟ್ ಕಾಂಪೌಂಡ್ C2H4. ಇಲ್ಲಿ n ಕಾರ್ಬನ್ ಎಷ್ಟಿದೆ? 2 ಇದೆ. ಹೌದಾ? ನಾವು ಈ ಫಾರ್ಮುಲಾದಲ್ಲಿ ಹಾಕಿದ್ರೆ C2H2 into 2 plus 2 ಎಷ್ಟಾಗಬೇಕಿತ್ತು? C2H2 into 2 4 plus 2 6 ಬರಬೇಕಿತ್ತು. ಸೊ ಇಲ್ಲಿ C2H4 ಇನ್ ಆಪ್ಷನ್ ಎ C2H4 ಅಂತ ಹೇಳಿದ್ರೆ ಅದು ಆಲ್ಕೀನ್ಸ್ ಆಯ್ತು. ಹೌದಾ? ಸ್ಯಾಚುರೇಟೆಡ್ ಅಲ್ಲ, ಅವುಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಬರ್ತದೆ. ಸೊ ಇಲ್ಲಿ ಒಂದು ತಪ್ಪಿದೆ. ಸೊ ಮತ್ತೆ ನೆಕ್ಸ್ಟ್ ನೋಡ್ಬೇಕಂತ ಇಲ್ಲ. ಸೊ ಆಪ್ಷನ್ ಎ ಅಲ್ಲ. ವಾಟ್ ಅಬೌಟ್ ಆಪ್ಷನ್ ಬಿ? C2H6 ಆಲ್ರೆಡಿ ವಿ ಹ್ಯಾವ್ ಸಾಲ್ವ್ಡ್ ಹಿಯರ್. ಹೌದಾ? ಕಾರ್ಬನ್ ಎರಡಿದ್ರೆ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ಯು ವಿಲ್ ಎಂಡ್ ಅಪ್ ವಿತ್ C2H6. ಸೊ ಇಟ್ ಈಸ್ ಅನ್ ಆಲ್ಕೇನ್, ಈಥೇನ್. ಅದು ಹೌದು. ವಾಟ್ ಅಬೌಟ್ ದ ನೆಕ್ಸ್ಟ್ ಕಾಂಪೌಂಡ್? C3H8 ಕೊಟ್ಟಿದ್ದಾರೆ. C3H8 ಕರೆಕ್ಟ್ ಆಗ್ತದ ನೋಡುವ. ಸೊ ಇಲ್ಲಿ ಕಾರ್ಬನ್ ಎಷ್ಟಿದೆ? n is equal to 3 ಕೊಟ್ಟಿದ್ದಾರೆ. ಸೊ ನಮ್ಮ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ C3H2 into 3 plus 2 ಎಷ್ಟಾಗ್ತದೆ? C3 2 into 3 6 plus 2 it is 8. ಇದು ಕೂಡ ಆಲ್ಕೇನ್ ಹೌದು. ಹಾಗಾದ್ರೆ ಇದು ಪ್ರೋಪೇನ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಕಾಂಪೌಂಡ್ ಯಾವುದು? C4H10 ಕಾರ್ಬನ್ ನಂಬರ್ 4 ಇದೆ. ಸೊ ನಮ್ಮ ಫಾರ್ಮುಲಾದಲ್ಲಿ ಹಾಕಿದ್ರೆ C4H2 into n 8 ಆಯ್ತು. 8 plus 2 10. ಸೊ ಬ್ಯೂಟೇನ್. ಸೊ ಆಪ್ಷನ್ ಬಿ ಇದು ಸರಿಯಾದ ಆನ್ಸರ್ ಹೌದು. ಹಾಗಾದ್ರೆ ಆಪ್ಷನ್ ಸಿ ಮತ್ತೆ ಡಿ ಇನ್ನು 2 ಆಪ್ಷನ್ಸ್ ಅನ್ನು ನೋಡಿ ಜಸ್ಟ್ ಎಕ್ಸಾಮ್ ಅಲ್ಲಿ ಒಂದು ವೇಳೆ ಎರಡೆರಡು ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿರುವಂತ ಸಾಧ್ಯತೆ ಇರ್ತದೆ. ಸೊ ಆಪ್ಷನ್ ಸಿ ನೋಡಿ, ಫಾರ್ಮುಲಾದ ಪ್ರಕಾರ ನೋಡಿದ್ರೆ C2 2 ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 ಇದ್ರೆ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ 2 into 2 plus 2 6 ಆಗಬೇಕು. ಸೊ ಇದು ತಪ್ಪು. ಹಾಗಾದ್ರೆ ಸಿ ಅಲ್ಲ. ಆಪ್ಷನ್ ಡಿ ಅಲ್ಲಿ C2H2 ಆಲ್ರೆಡಿ ಸಿ ಆಪ್ಷನ್ ಅಲ್ಲಿ ನೋಡಿ ಆಗಿದೆ ನಾವು. ಸೊ ಇದು ಕೂಡ ಸ್ಯಾಚುರೇಟೆಡ್ ಅಲ್ಲ.
Okay, so the correct answer for this question is option B, which includes all the hydrocarbons. They are saturated. ಎಲ್ಲ hydrocarbons ಗಳು second option ನಲ್ಲಿ ಕೊಟ್ಟಿರುವಂತದ್ದು ಆಲ್ಕೀನ್ಸ್, ಅಂದ್ರೆ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇರುವಂತದ್ದು, ಕಾರ್ಬನ್ ಇಂದ ಕಾರ್ಬನ್ಗೆ ಏಕಬಂಧವನ್ನು ಹೊಂದಿರುವಂತಹ ಹೈಡ್ರೋಕಾರ್ಬನ್ಸ್ ಗಳ ಗುಂಪು ಆಪ್ಷನ್ ಬಿ. Is this clear? Okay, now let us consider the next question. ಈ ಕ್ವೆಶ್ಚನ್ ನೋಡಿ, ಎಕ್ಸ್ ಧಾತುವಿನ ಪರಮಾಣು ಸಂಖ್ಯೆ 11, ವೈ ಧಾತುವಿನ ಪರಮಾಣು ಸಂಖ್ಯೆ 17. ಹಾಗಾದ್ರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದು? The atomic number of an element is X, that is 11, and the atomic number of Y is 17. Then the type of bond formed between these two elements. Okay, ಎರಡು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಅವುಗಳ ಪರಮಾಣು ಸಂಖ್ಯೆ ಕೊಟ್ಟಿದ್ದಾರೆ ನಿಮಗೆ. ಓಕೆ, ನಿಮಗೆ ಯಾವ ಬಾಂಡ್ ಫಾರ್ಮೇಷನ್ ಆಗ್ತದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಗೊತ್ತಾಗಬೇಕಾದ್ರೆ ನಿಮಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವುದು ಗೊತ್ತಿರಬೇಕು. ಓಕೆ, ಸಿ ಅಟಾಮಿಕ್ ನಂಬರ್ 11 and 17. ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ಪರಮಾಣು ಸಂಖ್ಯೆ ವಿಚ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಪ್ರೋಟಾನ್ಸ್, ಪ್ರೋಟಾನ್ಗಳ ಸಂಖ್ಯೆಗೆ ಸಮ ಇರ್ತದೆ, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಓಕೆ, ಈಗ 11 ಅಂತ ಹೇಳಿದ್ರೆ ಅಲ್ಲಿ ಆ ಎಲಿಮೆಂಟ್ ಎಕ್ಸ್ ಅಲ್ಲಿ 11 ಪ್ರೋಟಾನ್ಸ್ ಇರ್ತದೆ, 11 electrons ಇರ್ತದೆ. Similarly, in element Y, there are 17 proteins inside the nucleus and 17 electrons. So, ನಿಮಗೆ electronic configuration ಬರೆಯುವುದು ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯಸ್, ಆಟಮಿನ ಅತ್ಯಂತ ಸೆಂಟ್ರಲ್ಲಿ ಯು ಹ್ಯಾವ್ ಅ ನ್ಯೂಕ್ಲಿಯಸ್, ಬೀಜ ಕೇಂದ್ರ ಅಂತ ಹೇಳ್ತೀರಿ. ಓಕೆ, ದಿಸ್ ಇಸ್ ಅ ನ್ಯೂಕ್ಲಿಯಸ್. And the first shell surrounding this nucleus, it is K shell. First orbit, K ಕವಚ ಅಂತ ಹೇಳ್ತೀರಿ. ನೆಕ್ಸ್ಟ್ ಶೆಲ್, ನೆಕ್ಸ್ಟ್ ಈಸ್ ಎಲ್. ಓಕೆ, ಮೂರನೇ ಕವಚ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ? ಕೆ ಎಲ್ ಎಂ ಹೇಳ್ತೀರಿ. ಅದೇ ಫೋರ್ತ್ ಶೆಲ್ ಇಫ್ ಯು ಕನ್ಸಿಡರ್, ದೆನ್ ಇಟ್ ಇಸ್ ಎನ್ ಶೆಲ್ ಅಂಡ್ ಸೋ ಆನ್. ಓಕೆ, ನೌ ಈಗ ಎಕ್ಸ್ ಎಲಿಮೆಂಟ್ ಎಕ್ಸ್ ಅಲ್ಲಿ 11 ಅಟಾಮಿಕ್ ನಂಬರ್ 11 ಅಂತ ಹೇಳಿದ್ರೆ ಅಲ್ಲಿ 11 electrons ಇದೆ. ಸೊ ನಾವು ಈ ಇಲೆಕ್ಟ್ರಾನ್ಸ್ ಅನ್ನು ಆ ಕವಚಗಳಲ್ಲಿ ಫಿಲ್ ಮಾಡ್ತಾ ಹೋಗುವ. ಓಕೆ, ಸೊ ಕೆ ಶೆಲ್ ಅಲ್ಲಿ, ಕೆ ಶೆಲ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಕೆ ಶೆಲ್ ಅಲ್ಲಿ ಎಷ್ಟು? 2 electrons. ಅದೇ ಎಲ್ ಶೆಲ್ಲಿಗಾಗುವಾಗ 8 electrons ಬರ್ಬೋದು. ಎಂ ಶೆಲ್, ಥರ್ಡ್ ಶೆಲ್ ಅಲ್ಲಿ ಎಷ್ಟು? 18 electrons ಕೂತ್ಕೊಳ್ಬಹುದು. ಓಕೆ, ಈಗ ನಾವು ಒಂದೊಂದೇ ಶೆಲ್ ಅಲ್ಲಿ ಇಲೆಕ್ಟ್ರಾನ್ಸ್ ಅನ್ನು ಫಿಲ್ ಮಾಡ್ತಾ ಹೋಗುವ. ಇಲ್ಲಿ 11 electrons ಇದೆ, ಹೌದಾ? 11 electrons ಇದೆ. ಸೊ ಫಸ್ಟಿಗೆ ಕೆ ಶೆಲ್ ಅಲ್ಲಿ 2 electrons ಹೋಗ್ತದೆ. ಓಕೆ, ಸೊ ಕೆ ಶೆಲ್ ಆದ್ಮೇಲೆ ಎಲ್ ಶೆಲ್ಲಿಗೆ ಎಷ್ಟು? 8 electrons ಹೋಗ್ತದೆ. ಟೋಟಲ್ 10 ಆಯ್ತು. 1 electron ಉಳಿದಿದೆ. ಎಲ್ಲಿಗೆ ಹೋಗ್ತದೆ? ಇಟ್ ಗೋಸ್ ಟು ದ ಎಂ ಶೆಲ್ ಲೈಕ್ ದಿಸ್. ಸೊ 2, 8, 1. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಈ ತರನು ಬರಿಬಹುದು. 1s2, 2s2, 2p6, 3s1. So this is the electronic configuration of an element X. Similarly, atomic number of another element Y, it is 17. So ನಾವೀಗ ಈ ಶೆಲ್ಗಳಲ್ಲಿ ಇಲೆಕ್ಟ್ರಾನ್ಸ್ ಫಿಲ್ ಅಪ್ ಮಾಡ್ತಾ ಹೋದ್ರೆ ಕೆ ಶೆಲ್ ಅಲ್ಲಿ 2 electrons ಹೋಗ್ತದೆ, ಎಲ್ ಶೆಲ್ಲಿಗೆ 8 electrons ಹೋಗ್ತದೆ, ಎಂ ಶೆಲ್ಲಿಗೆ ಎಷ್ಟು? ಟೋಟಲ್ 10 electrons ಆಯ್ತು. 7 electrons ಎಂ ಶೆಲ್ಲಿಗೆ ಹೋಗ್ತದೆ. ಓಕೆ, ಅಥವಾ ಯು ಕ್ಯಾನ್ ರೈಟ್ ಲೈಕ್ ದಿಸ್. ವೇಟ್, see, or you can also write like this. Okay, see, you can write 1s2, 2s2, 2p6, 3s2, 3p5. This is the electronic configuration of an element Y with the total 17 electrons. Okay, now you can see in an element X, ನೀವು ಧಾತು X ಅಲ್ಲಿ ನೋಡಿದ್ರೆ electronic configuration ನೋಡಿದ್ರೆ ಲಾಸ್ಟ್ ಶೆಲ್ ಅಂತ ಹೇಳಿದ್ರೆ ಎಂ ಶೆಲ್, ಅದು ಎಂ ಕವಚ. ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂದ್ರೆ 3 ಅಂತ ಹೇಳುದು, ಹೌದಾ? ಥರ್ಡ್ ಶೆಲ್ 3s1 ಎಷ್ಟಿದೆ? 1 electron ಇದೆ. ಸೊ ಈ ಎಲಿಮೆಂಟ್ ಏನ್ ಮಾಡ್ತದೆ? ಅದರ ಹಿಂದುಗಡೆಯ ಶೆಲ್ ನೋಡಿ, ಇನ್ನರ್ ಮೋಸ್ಟ್ ಶೆಲ್ ನೋಡಿದ್ರೆ ದಟ್ ಇಸ್ ಎಲ್ ಶೆಲ್. ಓಕೆ, ಎಲ್ ಶೆಲ್ ಅಲ್ಲಿ
ಶೆಲ್ಸ್ ಅಂತ ಇದೆ, ಉಪಕವಚ ಇದೆ. S ಮತ್ತೆ P ನೋಡಿ, 2s and 2p, 8 ಇಲೆಕ್ಟ್ರಾನ್ಸ್ ಇತ್ತು. ಓಕೆ, ಯಾವ ಧಾತುವಿಗೆ 8 ಇಲೆಕ್ಟ್ರಾನ್ ಸಿಗ್ತದ ಅಂದ್ರೆ ಅಷ್ಟಕ ವಿನ್ಯಾಸ ಅಂತ ಹೇಳ್ತಾರೆ. ಸ್ಟೇಬಲ್ ಆಕ್ಟೇಟ್ ಕಾನ್ಫಿಗರೇಷನ್ ಸಿಕ್ಕಿದ್ರೆ ಆ ಕಾನ್ಫಿಗರೇಷನ್ ಸ್ಟೇಬಲ್ ಅಂತ ಅರ್ಥ, ಸ್ಥಿರತೆ ಅಂತ ಹೇಳ್ತಾರೆ. ಸೊ ಈ ಎಲಿಮೆಂಟ್ X ಏನ್ ಮಾಡ್ತದೆ, ಇಟ್ ಲೂಸಸ್ ಇಟ್ಸ್ 1 electron from M shell. ಈ ಎಲಿಮೆಂಟ್ X ಅದು ಒಂದು ಇಲೆಕ್ಟ್ರಾನ್ ಲಾಸ್ಟ್ ಶೆಲ್ ಅಲ್ಲಿರುವಂತಹ ಒಂದು ಇಲೆಕ್ಟ್ರಾನ್ ಅನ್ನು ಬಿಟ್ಕೊಡ್ತದೆ. ಓಕೆ, ಸೊ ಒಂದು ಇಲೆಕ್ಟ್ರಾನ್ ಯಾಕೆ ಬಿಟ್ಕೊಡ್ತದೆ ಅಂತ ಹೇಳಿದ್ರೆ ಅದರ ಒಳಗಿನ ಶೆಲ್ ಅಲ್ಲಿ 8 ಇಲೆಕ್ಟ್ರಾನ್ಸ್ ಇದೆ. ಸೊ ಅದಕ್ಕೆ ಸ್ಟೇಬಲ್ ಕಾನ್ಫಿಗರೇಷನ್ ಸಿಗ್ತದೆ. ಸೊ ಆ ಲಾಸ್ಟ್ ಶೆಲ್ ಅಲ್ಲಿರುವಂತ ಒಂದು ಇಲೆಕ್ಟ್ರಾನ್ ಅವಶ್ಯಕತೆ ಇಲ್ಲ. ಸೊ ಈ ಎಲಿಮೆಂಟ್ X ಏನ್ ಮಾಡ್ತದೆ, ಇಟ್ ರೆಡಿಲಿ ಲೂಸಸ್ ಇಟ್ಸ್ 1 electron from the last shell and X is getting converted into X plus. ಕ್ಯಾಟಯಾನ್ ಆಗ್ತದೆ, ಧನ ವಿದ್ಯುದಾವೇಶ ಹೊಂದಿರುವಂತಹ ಅಯಾನ್ ಆಗಿ ಕನ್ವರ್ಟ್ ಆಗ್ತದೆ. ಯಾವುದು, ಎಲಿಮೆಂಟ್ X ಇದ್ದದು X ಪ್ಲಸ್ ಆಗ್ತದೆ. ಯಾಕೆ ಪ್ಲಸ್ ಬರುತ್ತಾನೆ, ಒಂದು ಇಲೆಕ್ಟ್ರಾನ್ ಕಮ್ಮಿ ಆಯ್ತು. ಯಾಕೆ ಕಡಿಮೆ ಆಯ್ತು, ಅದು ಒಂದು ಇಲೆಕ್ಟ್ರಾನ್ ಬಿಟ್ಕೊಟ್ಟಿತ್ತು. ಅದು ಏನಾಯ್ತು, ಆ ಒಂದು ಇಲೆಕ್ಟ್ರಾನ್ ಕೊಟ್ಟಿತ್ತು. ಯಾವುದಕ್ಕೆ ಕೊಡುತ್ತದೆ, ಸಿ ವಿ ಹ್ಯಾವ್ ಒನ್ ಮೋರ್ ಎಲಿಮೆಂಟ್ ಹಿಯರ್, ದಟ್ ಇಸ್ Y. with the configuration 1s2 2s2 2p6 3s2 3p5. ಲಾಸ್ಟ್ ಶೆಲ್ ನೋಡಿ, M ಶೆಲ್ ಅಲ್ಲಿ 7 ಇಲೆಕ್ಟ್ರಾನ್ಸ್ ಉಂಟು. ಹೌದಾ. ಸೊ ಇನ್ ಆರ್ಡರ್ ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್, ಅದರ ಅಷ್ಟಕ ವಿನ್ಯಾಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇದಕ್ಕೆ ಒಂದು ಇಲೆಕ್ಟ್ರಾನ್ ಬೇಕು. ಯಾವುದಕ್ಕೆ, ಪರಮಾಣು ಧಾತು ಆದಂತ Y ಧಾತುವಿಗೆ. ಸೊ ಇದೇನ್ ಮಾಡ್ತದೆ, ಆ ಒಂದು ಇಲೆಕ್ಟ್ರಾನ್ ಅನ್ನು ಎಲ್ಲಿಂದ, X ಧಾತುವಿನಿಂದ ಒಂದು ಇಲೆಕ್ಟ್ರಾನ್ ಅನ್ನು ತಗೊಳ್ತದೆ. ಇದು ಒಂದು ಇಲೆಕ್ಟ್ರಾನ್ ತಗೊಂಡ್ರೆ ಯಾವುದು, ಧಾತು Y ಅಥವಾ an element Y, if it accepts 1 electron, then it forms Y minus. anion formation ಆಗ್ತದೆ, ಋಣ ವಿದ್ಯುದಾವೇಶ ಹೊಂದಿರುವಂತ ಕಣ ಜನರೇಟ್ ಆಗ್ತದೆ. ಈಗ ನೋಡಿ, X ಪ್ಲಸ್ ಮತ್ತೆ Y, X ಇದ್ದದ್ದು X ಪ್ಲಸ್ ಆಯ್ತು, ಕ್ಯಾಟಯಾನ್ ಆಯ್ತು, Y ಇದ್ದದ್ದು Y ಮೈನಸ್ ಆಯ್ತು, anion ಆಯ್ತು. So now these two are oppositely charged particles. ಇದೇನಾಗ್ತದೆ, they are held together by, ಇವುಗಳ ಮಿಡಲ್ ಅಲ್ಲಿ ಒಂದು ಬಾಂಡ್ ಫಾರ್ಮೇಶನ್ ಆಗ್ತದೆ between X plus and Y minus. This type of bond or a force that exists between the oppositely charged ions is called ionic bond. See, the type of bond that exists between an element X and Y is ionic bond. So ಇಲ್ಲಿ ನೋಡಿ, example, look at this diagram, ionic bond. So sodium 11 electrons, actually element X with atomic number 11 ಅಂತ ಹೇಳಿದ್ರೆ that is for sodium. So you can see clearly in the K shell it has 2 electrons, yes or no? In the L shell it has a total 8 electrons, and in the M shell it is having 1 electron. So it loses its electron. That electron is getting transferred into the chlorine. As a result, now there exist Na plus and Cl minus are, they are attracted by a ionic bond. Na plus ಮತ್ತೆ Cl minus ಗಳು ಅಟ್ರಾಕ್ಟ್ ಆಗಿ ಅಲ್ಲಿ ಅಯಾನಿಕ್ ಬಂಧ ಏರ್ಪಡುತ್ತದೆ. So the correct answer for this question is option C. ಬೇರೆ ಯಾವ ಆಪ್ಷನ್ ಕೂಡ ಆಗುದಿಲ್ಲ. Why? Because hydrogen bond formed only between hydrogen and highly electronegative elements such as nitrogen, fluorine, oxygen. Okay, hydrogen bond formation ಆಗುದಿಲ್ಲ. and covalent bond formation ಆಗ್ಬೇಕಂತ ಹೇಳಿದ್ರೆ ಎರಡು ಎಲಿಮೆಂಟ್ಸ್ ನ ಮಿಡಲ್ ಅಲ್ಲಿ ಇಲೆಕ್ಟ್ರಾನ್ಸ್ ಗಳು ಶೇರ್ ಆಗಬೇಕು. Then only covalent bond is formed. So in this case it is a electron transfer. ಹೌದಾ, ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿದೆ. ಸೊ ಇಲ್ಲಿ ಶೇರ್ ಆಗ್ಲಿಲ್ಲ, ಹಾಗಾಗಿ ಕೋವಲೆಂಟ್ ಬಾಂಡ್ ಅಲ್ಲ. ಮೆಟಾಲಿಕ್ ಬಾಂಡ್ ಅಂತ ಹೇಳಿದ್ರೆ ಎರಡು ಮೆಟಲ್ ಆಟಮ್ಸ್ ನ ಮಧ್ಯೆ ಆಗಬೇಕು. ಸೊ ಇಲ್ಲಿ ಅದರ ಮೆನ್ಷನ್ ಮಾಡಲಿಲ್ಲ, ಯಾವುದು ಕೂಡ ಕೊಡ್ಲಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಯಾವುದು, ಅಯಾನಿಕ್ ಬಾಂಡ್. Let us consider this question. ಒಂದು ದ್ರಾವಣದ pH ಮೌಲ್ಯ ಕಡಿಮೆಯಾದಂತೆ, as the pH value of a solution decreases, the number of OH minus ions increases, the number of H plus ion increases,
the number of H plus ion decreases, equal number of OH minus and H plus ions. So pH ಮೌಲ್ಯ, what is a pH scale? Actually pH value ಆ ಸ್ಕೇಲ್ ಅಲ್ಲಿ values 0 to 14. okay, so 0 to 14 ಇರ್ತದೆ, 0 to 7, 7 to 14. so 0 to 7 ನಾವು ಹೆಚ್ಚಾಗಿ acidic solution ಅಥವಾ ಆಮ್ಲೀಯ ದ್ರಾವಣಕ್ಕೆ ನಾವು ಹೇಳುವಂಥದ್ದು. 7 to 14 ಬೇಸಿಕ್, ಫಾರ್ ಬೇಸಿಕ್ ಸೊಲ್ಯೂಷನ್. ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಹೇಳುವಂಥದ್ದು. ಎಕ್ಸಾಕ್ಟ್ 7 ಅಲ್ಲಿ ನಿಂತರೆ ಪಿ ಎಚ್ ವ್ಯಾಲ್ಯೂ, ದೆನ್ ಇಟ್ ಇಸ್ ಫಾರ್ ನ್ಯೂಟ್ರಲ್. ಓಕೆ, ಸೊ ಒಂದು ದ್ರಾವಣದ ಏನ್ ಕೊಟ್ಟಿದ್ದಾರೆ ನೋಡಿ, ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ, ಅಂದ್ರೆ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಆಗುದಂತ ಹೇಳಿದ್ರೆ ಪಿ ಎಚ್ 0ಗೆ ಹತ್ರ ಆದಾಗೆ, ಪಿ ಎಚ್ ವ್ಯಾಲ್ಯೂ 7 ಇಂದ ಈ ಕಡೆ 6, 5, 4, 3, 2, 1. ಸೊ ಆಸ್ ದ ವ್ಯಾಲ್ಯೂ ಪಿ ಎಚ್ decreases, what happens? see, pH ಅಂತ ಹೇಳಿದ್ರೆ ಅದು ಅಸಿಡಿಕ್ ಸೊಲ್ಯೂಷನ್ ಗೆ ಹೇಳುದು. ಸೊ ಯಾವುದೇ ಸಬ್ಸ್ಟೆನ್ಸ್ ಅನ್ನು ನಾವು ಆಸಿಡ್ ಅಥವಾ ಆಮ್ಲ ಅಂತ ಹೇಗೆ ಹೇಳ್ತೇವೆ, ಸೊ ಇಫ್ ಯು ಕನ್ಸಿಡರ್ HCl, ಈಗ HCl ಅದನ್ನ ಆಮ್ಲ ಅಂತ ಹೇಳ್ತೇವೆ ಅಥವಾ ಆಸಿಡ್ ಅಂತ ಹೇಳ್ತೇವೆ. ವೈ? ಬಿಕಾಸ್ ವೆನ್ ವಿ ಡಿಸಾಲ್ವ್ HCl ಇನ್ ಅ ವಾಟರ್, ಇಟ್ ಡಿಸೋಸಿಯೇಟ್ ಟು ಫಾರ್ಮ್ H ಪ್ಲಸ್ ಅಂಡ್ Cl ಮೈನಸ್. ಹೌದಾ? ಆಮ್ಲ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಯಾವ ಸಬ್ಸ್ಟೆನ್ಸ್ ಅನ್ನು ನಾವು ನೀರಿನಲ್ಲಿ ಕರಗಿಸಿದಾಗ ಅವುಗಳು H ಪ್ಲಸ್ ಅಯಾನುಗಳನ್ನು ಕೊಡ್ತದ, ಅವುಗಳೆಲ್ಲ ಆಸಿಡ್ ಅಥವಾ ಆಮ್ಲ ಅಂತ ಹೇಳ್ತವೆ. ಓಕೆ, ಸೊ ಈಗ ಪಿ ಎಚ್ ವ್ಯಾಲ್ಯೂ ಕಡಿಮೆ ಆಗುದಂತ ಹೇಳಿದ್ರೆ, ಈಗ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹಾಗೆ ಅದು ಬೇಸಿಕ್ ಸೊಲ್ಯೂಷನ್ ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸ್ತದೆ. ಆಸ್ ದ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಅಂತ ಹೇಳಿದ್ರೆ ಇಟ್ ಶೋಸ್ ಫಾರ್ ಅಸಿಡಿಕ್. ಹೌದಾ? ಸೊ ಆಮ್ಲೀಯ ಹೌದು, ಅದರಲ್ಲಿ ಪಿ ಎಚ್ ವ್ಯಾಲ್ಯೂ ಕಮ್ಮಿ ಆದಾಗೆ, 0ಗೆ ಹತ್ರ ಆದಾಗೆ ಸೊಲ್ಯೂಷನ್ ಅಥವಾ ನಿಮ್ಮ ದ್ರಾವಣ ಮೋರ್ ಅಂಡ್ ಮೋರ್ ಅಸಿಡಿಕ್ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ? ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಅಂತ ಹೇಳಿದ್ರೆ ಅದು ಪ್ರತ್ಯಾಮ್ಲಕ್ಕೆ ಹತ್ರ ಆಗ್ತದೆ, ಬೇಸಿಕ್ ಕ್ಯಾರೆಕ್ಟರ್ಗೆ ಹತ್ರ ಆಗ್ತದೆ. ಆಸ್ ದ ಪಿ ಎಚ್ ವ್ಯಾಲ್ಯೂ ಡಿಕ್ರೀಸಸ್, ಅದರ ಅರ್ಥ ಆಮ್ಲೀಯತೆ ಜಾಸ್ತಿ, ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ. ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಅಂತ ಹೇಳಿದ್ರೆ ಅಲ್ಲಿ ನಂಬರ್ ಆಫ್ H ಪ್ಲಸ್ ಅಯಾನ್ಸ್ ಜಾಸ್ತಿ ಇರಬೇಕು. ಸೊ ದ ಆಪ್ಷನ್ ಬಿ ನೋಡಿ, ದ H ಪ್ಲಸ್ ಅಯಾನ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ದ ನಂಬರ್ ಆಫ್ H ಪ್ಲಸ್ ಅಯಾನ್ ಇನ್ಕ್ರೀಸಸ್. ಹೌದಾ? ಪಿ ಎಚ್ ವ್ಯಾಲ್ಯೂ ಕಡಿಮೆ ಆದಷ್ಟು ನಿಮ್ಮ ಸೊಲ್ಯೂಷನ್, ನಿಮ್ಮ ದ್ರಾವಣ ಮೋರ್ ಅಂಡ್ ಮೋರ್ ಏನು ಅಸಿಡಿಕ್ ಆಗ್ತದೆ, ನಿಮ್ಮ ದ್ರಾವಣವು ಆಮ್ಲೀಯತೆಯನ್ನು ಜಾಸ್ತಿ ತೋರಿಸ್ತದೆ. ಯಾಕೆ ಜಾಸ್ತಿ ತೋರಿಸ್ತದೆ ಅಂತ ಹೇಳಿದ್ರೆ ಅಲ್ಲಿ H ಪ್ಲಸ್ ಅಯಾನುಗಳ ಅಮೌಂಟ್ ಅಥವಾ ಪ್ರಮಾಣ ಅಥವಾ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಆಸ್ ದ ಪಿ ಎಚ್ ವ್ಯಾಲ್ಯೂ ಡಿಕ್ರೀಸಸ್, then the number of H plus ion increases. So the correct answer is option B. ಈ ಕಾರ್ಬನ್ ಸಂಯುಕ್ತದಲ್ಲಿರುವಂತಹ ಕ್ರಿಯಾ ಗುಂಪು ಯಾವುದು? ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಕಾರ್ಬನ್ ಕಾಂಪೌಂಡ್ ಈಸ್. ಅವ್ರೇನ್ ಕೊಟ್ಟಿದ್ದಾರೆ ನಿಮಗೆ? ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್. ಓಕೆ, ಸಿ ವಾಟ್ ದೇ ಹ್ಯಾವ್ ಗಿವನ್: HCH, CH3, CH2, C ಡಬಲ್ ಬಾಂಡ್ OH. ಸೊ ಇಲ್ಲಿ ನೀವು ಫಂಕ್ಷನಲ್ ಗ್ರೂಪ್ ಅಥವಾ ಕ್ರಿಯಾ ಗುಂಪು ಯಾವುದು ಅಂತ ಹೇಳ್ಬೇಕು. ಇದರ ಹೆಸರೇನು? ಎಸ್, ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇಸ್ ನಥಿಂಗ್ ಬಟ್ ಕಾರ್ಬೋಕ್ಸಿಲಿಕ್ ಆಸಿಡ್. ಆಪ್ಷನ್ ಡಿ ಇದು. ಓಕೆ, ಆಲ್ಡಿಹೈಡ್ ಅಂತ ಹೇಳಿದ್ರೆ ಏನ್ ಬರಬೇಕು? C ಡಬಲ್ ಬಾಂಡ್ H ಅಂತ ಬರಬೇಕು, ಆಲ್ಡಿಹೈಡ್. ಅಥವಾ ಆಲ್ಕೋಹಾಲಿಕ್ ಗ್ರೂಪ್ ಅಂತ ಹೇಳಿದ್ರೆ OH ಗ್ರೂಪ್ ಇರಬೇಕು. ಕಿಟೋನಿ ಗ್ರೂಪ್ ಅಂತ ಹೇಳಿದ್ರೆ C ಡಬಲ್ ಬಾಂಡ್ ಈ ತರ ಇರಬೇಕು. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ಅವರು C ಡಬಲ್ ಬಾಂಡ್ OH ಅಂತ ಹೇಳಿದ್ರೆ ಇಟ್ ಇಸ್ ಕಾರ್ಬೋಕ್ಸಿಲಿಕ್ ಆಸಿಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈ ಕ್ವೆಶ್ಚನ್ ನೋಡಿ, ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು? The atomic number of an element is 20. In the modern periodic table, this element belongs to the period dash. Okay, so look at the modern periodic table. ನಿಮಗೆ in the modern periodic table there are 7 horizontal rows called periods.
ಓಕೆ, ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಆವರ್ತಕ ಕೋಷ್ಟಕದಲ್ಲಿ ನೋಡಿದ್ರೆ 7 ಏನು ಆವರ್ತಗಳಿವೆ. ಓಕೆ, ದೇರ್ ಆರ್ 7 ಹೊರಿಜಾಂಟಲ್ ರೋಸ್ ಕಾಲ್ಡ್ ಪೀರಿಯಡ್ಸ್. ಸೊ ಇಲ್ಲಿ ನಿಮಗೆ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ, ಪರಮಾಣು ಸಂಖ್ಯೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಪರ್ಟಿಕ್ಯುಲರ್ ಧಾತು, ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಯಾವ ಆವರ್ತಕ್ಕೆ ಸೇರ್ತದೆ ಅಂತ ಹೇಳಬೇಕು. ಸೊ ನಿಮಗೆ ಈ ತರದ ಕ್ವೆಶನ್ ಸ್ವಲ್ಪ ಕಷ್ಟ. ನೀವೇನ್ ಮಾಡಿ ಅಂತ ಹೇಳಿದ್ರೆ 7 ಹೊರಿಜಾಂಟಲ್ ಪೀರಿಯಡ್ಸ್ ಆರ್ ದೇರ್ ಅಂತ ಗೊತ್ತಿದೆ. ಅಲ್ಲಿ ಟೋಟಲ್ 7 ಆವರ್ತಗಳಿವೆ. ಅದರಲ್ಲಿ ಫಸ್ಟ್ ಪೀರಿಯಡ್ contains only 2 elements, hydrogen with the atomic number 1 and helium with the atomic number 2. Okay, so hydrogen ನೋಡಿ, there are only 2 elements in the first period. ನೆನ್ಪಿಟ್ಕೊಳ್ಳಿ. In the second period, the first member is lithium with the atomic number 3 and the last member is neon with the atomic number 10. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಥರ್ಡ್ ಪೀರಿಯಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರುವುದು ಸೋಡಿಯಂ ವಿತ್ ದ ಅಟಾಮಿಕ್ ನಂಬರ್ 11. ಸೋಡಿಯಂ ಇಂದ ಲಾಸ್ಟ್ ಮೆಂಬರ್ ಈಸ್ ಆರ್ಗಾನ್. ಓಕೆ, ಆರ್ಗಾನ್ ವಿತ್ ಅಟಾಮಿಕ್ ನಂಬರ್ 18. ಸೊ ಇದರ ಮಿಡ್ಲಲ್ಲಿ ಯಾವ್ದಾದ್ರು ಕ್ವೆಶನ್ ಕೇಳಿದ್ರೆ ದ ಪರ್ಟಿಕ್ಯುಲರ್ ಎಲಿಮೆಂಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್ ಅಂತ ಹೇಳ್ಬೋದು. ಬಟ್ ಇನ್ ದ ಕ್ವೆಶನ್ ಇಟ್ ಇಸ್ ಗಿವನ್ ಪರಮಾಣು ಸಂಖ್ಯೆ 20 ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಫೋರ್ತ್ ಪೀರಿಯಡ್ ತಗೊಂಡ್ರೆ ದ ಸ್ಟಾರ್ಟಿಂಗ್ ಮೆಂಬರ್ ಈಸ್ ಪೊಟ್ಯಾಷಿಯಂ ವಿತ್ ಅಟಾಮಿಕ್ ನಂಬರ್ 19 and the last member is krypton with atomic number 36. So the automatically our question says the atomic number is 20. Therefore the element is actually calcium. It belongs to the fourth period. So the correct answer is option A. 61st question. ಸೈಕ್ಲೋಹೆಕ್ಸೇನ್ ಅಣು ರಚನೆಯಲ್ಲಿರುವಂತಹ ಏಕಬಂಧಗಳ ಸಂಖ್ಯೆ. The number of single bonds present in the structure of cyclohexane molecule. ಸೊ ನಿಮಗೆ ಇಲ್ಲಿ ಚಿತ್ರದಲ್ಲಿ ಕೂಡ ಸೈಕ್ಲೋಹೆಕ್ಸೇನ್ ಕಾಣಿಸ್ತಾ ಉಂಟು. ಅಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್, ಏಕಬಂಧಗಳು ಎಷ್ಟು ಅಂತ ಕೌಂಟ್ ಮಾಡ್ಬೇಕು ನೀವು. ಓಕೆ, ಸೊ ನಾನಿಲ್ಲಿ ಸ್ಟ್ರಕ್ಚರ್ ಬಿಡಿಸ್ತೇನೆ. ಸೈಕ್ಲೋಹೆಕ್ಸೇನ್, ಸೈಕ್ಲೋ ಅಂತ ಹೇಳಿದ್ರೆ ಅಲ್ಲಿ ಸೈಕ್ಲಿಕ್ ಸ್ಟ್ರಕ್ಚರ್ ಇರಬೇಕು, ಹೌದಾ? ಹೆಕ್ಸೇನ್, ಹೆಕ್ಸ್ ಅಂತ ಹೇಳಿದ್ರೆ 6 ಕಾರ್ಬನ್ ಆಟಮ್ಸ್, ಹೆಕ್ಸ್ ಅಂತ ಹೇಳಿದ್ರೆ 6. ಸೊ ನಾನು 6 ಕಾರ್ಬನ್ ಆಟಮ್ಸ್ ಬಿಡಿಸ್ತೇನೆ ನೋಡಿ. ಸೊ ಲೈಕ್ ದಿಸ್ 6 ಕಾರ್ಬನ್ಗಳನ್ನು ಬಿಡಿಸ್ತಾ ಇದ್ದೇನೆ. 1 2 3 4 5 6 ಆಯ್ತಾ? ಸೊ ನೆಕ್ಸ್ಟ್ ಪ್ರತಿ ಕಾರ್ಬನಿಗೆ ನಾನು 4 ಬಂಧಗಳು ಬರುವ ಹಾಗೆ ಹೈಡ್ರೋಜನ್ ಅನ್ನು ಆಡ್ ಮಾಡ್ತೇನೆ. ವೈ? ಬಿಕಾಸ್ ವಿ ನೋ ದಟ್ ವೇಲೆನ್ಸಿ ಆಫ್ ಕಾರ್ಬನ್ ಈಸ್ 4. ಸೊ ಪ್ರತಿ ಕಾರ್ಬನ್ ಅಲ್ಲಿ 2 ಬಾಂಡ್ ಆಲ್ರೆಡಿ ಆಗಿದೆ, ಹೌದಾ? ಸೊ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ವ್ಯಾಲೆನ್ಸಿ ಇಟ್ ನೀಡ್ಸ್ 2 more bonds. So let us place hydrogen atoms like this. ಓಕೆ, ಸೊ ಪ್ರತಿ ಕಾರ್ಬನ್ಗೆ 2 ಹೈಡ್ರೋಜನ್ ನೀವು ಆಡ್ ಮಾಡ್ಬೇಕು. ಯಾಕೆ? ಕಾರ್ಬನ್ಗೆ 4 ಬಂಧ ಬರಬೇಕು. ಕಾರ್ಬನ್ಗೆ 4 ಬಂಧ ಯಾಕಂತ ಹೇಳಿದ್ರೆ ಅದರ ಕೆಪಾಸಿಟಿ, ಸಾಮರ್ಥ್ಯ ಅಷ್ಟು. ಕಾರ್ಬನ್ನ ವ್ಯಾಲೆನ್ಸಿ, ಸಂಯೋಗ ಸಾಮರ್ಥ್ಯ 4 ಅಲ್ವಾ? ಓಕೆ, ಸೊ ಪ್ರತಿ ಕಾರ್ಬನ್ಗೆ ನಾನು ಈ ತರ 2 ಹೈಡ್ರೋಜನ್ ಅನ್ನು ಬರಿತಾ ಇದ್ದೇನೆ ನೋಡಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್. ಕಾಣಿಸ್ತಾ ಉಂಟಾ? ಸೊ ಒಟ್ಟಿಗೆ ನಾನು ಅದರ ಅಣುಸೂತ್ರ ಬರೆಯುವುದಾದ್ರೆ ಕಾರ್ಬನ್ ಎಷ್ಟಿದೆ? 6 ಕಾರ್ಬನ್. ಹೈಡ್ರೋಜನ್ ಎಷ್ಟಿದೆ? ಲೆಟ್ ಅಸ್ ಕೌಂಟ್. 1 2 3 4 5 6 7 8 9 10 11 12. ಸೊ ಇದು ಅಣುಸೂತ್ರ ಯಾವುದ್ರದ್ದು? ಸೈಕ್ಲೋಹೆಕ್ಸೇನ್. ನಮಗೆ ಕ್ವೆಶನ್ ಏನು? ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಕೌಂಟ್ ಮಾಡಿ. ಎಷ್ಟು ಸಿಂಗಲ್ ಬಾಂಡ್ಸ್ ಇದೆ? 1 2 3 4 5 6 7 8 9 10 11 12 13 14 15 16 17 18. Total number of single bonds in cyclohexane is 18. ಅಂದ್ರೆ ಏಕಬಂಧಗಳು 6 ಸಿಂಗಲ್ ಬಾಂಡ್ಸ್ ಟೋಟಲ್ ಎಷ್ಟಿದೆ? 18 ಇದೆ. ಓಕೆ, ಸೊ ಕಾರ್ಬನ್ ಇಂದ ಕಾರ್ಬನ್ಗೆ 1 2 3 4 5 6 ಏಕಬಂಧ ಇದೆ, ಸಿಂಗಲ್ ಬಾಂಡ್ಸ್ ಇದ್ರೆ. ಕಾರ್ಬನ್ ಟು ಕಾರ್ಬನ್ 6 ಸಿಂಗಲ್ ಬಾಂಡ್ಸ್. ಆದ್ರೆ ಅವರಲ್ಲಿ ಏನ್ ಕೇಳಿದ್ದಾರೆ? ಓವರ್ ಆಲ್ ಒಂದು ಮಾಲಿಕ್ಯೂಲ್ ಅಲ್ಲಿ ಟೋಟಲ್ ಕೇಳಿದ್ದಾರೆ. ಸೊ ನೀವು ಎಲ್ಲ ಸಿಂಗಲ್ ಬಾಂಡ್ ಅನ್ನು ಕೌಂಟ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ನಿಮಗೆ ಕಷ್ಟ ಆದ್ರೆ ಬೆಟರ್ ಯು ಕ್ಯಾನ್ ರೈಟ್ ದ ಸ್ಟ್ರಕ್ಚರ್ ಫಸ್ಟ್. ನಿಮಗೆ ಬರೀಲಿಕ್ಕೆ ಕಷ್ಟ ಆದ್ರೆ ಸೈಕ್ಲೋಹೆಕ್ಸೇನ್ ನ ಸ್ಟ್ರಕ್ಚರ್ ಬಿಡಿಸಿ ಆಮೇಲೆ ಯು ಕ್ಯಾನ್ ಕೌಂಟ್ ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್. ದ ಟೋಟಲ್ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ 18.
ಈ ಕ್ವೆಶ್ಚನ್ ಅನ್ನು ಓದಿ. ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಡ್ಯಾಶ್. ಓಕೆ, in the modern periodic table, as we move down the group, the atomic size of the elements. So illi nodi, look at the modern periodic table. So down the group there are 18 vertical columns called as groups. ಹೌದಾ, ವರ್ಗಗಳಿದೆ. ಸೊ ಆ ವರ್ಗದ ಕೆಳಗೆ ಹೋದ ಹಾಗೆ ಇಲ್ಲಿ ನೋಡಿ, ನೀವು ಈ ಫಸ್ಟ್ ವರ್ಗ ತಕೊಂಡ್ರೆ ಲಿಥಿಯಂ ಇದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಅವುಗಳ ಸೈಜ್ ನೋಡಿದ್ರೆ, ದ ಅಟಾಮಿಕ್ ಸೈಜ್ ನೋಡಿದ್ರೆ ಏನಾಗಿದೆ? ಡೌನ್ ದ ಗ್ರೂಪ್ ಇಟ್ ಈಸ್ ಇನ್ಕ್ರೀಸಸ್. ಸೊ ನಾವು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಹೆಚ್ಚಾಗ್ತದೆ. The atomic size of the elements increases. So the correct answer is option C. So ಇದು ಯಾಕೆ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ ನಾವು. ಆಕ್ಚುಲಿ ಆಸ್ ವಿ ಗೋ ಡೌನ್ ದ ಗ್ರೂಪ್ ಏನಾಗ್ತದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಶೆಲ್ ಆಡ್ ಆಗ್ತಾ ಹೋಗ್ತದೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಲಿಥಿಯಂ, ಇದು ಸೋಡಿಯಂ, ಇದು ಲಿಥಿಯಂ ಇರಲಿ, ನೆಕ್ಸ್ಟ್ ಈ ಸೋಡಿಯಂ, ಪೊಟ್ಯಾಷಿಯಂ ಅಂತ ಇರಲಿ. ನಾನು ಲಿಥಿಯಮಿನ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಲಿಥಿಯಮಿನ ಅಟಾಮಿಕ್ ನಂಬರ್ ಇಸ್ 3. ಓಕೆ, ಸೊ ದ ಲಿಥಿಯಂ ಅಟಾಮಿಕ್ ನಂಬರ್ ಇಸ್ 3. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s1 ಅಂತ ಆಗ್ತದೆ. ಅದೇ ನೀವು ನೆಕ್ಸ್ಟ್ ಅದರ ಕೆಳಗಿನ ಧಾತು ತಕೊಂಡ್ರೆ ಸೋಡಿಯಂ ಅಟಾಮಿಕ್ ನಂಬರ್ 11. ಸೊ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p6 3s1 ಬರ್ತದೆ. ಆಮೇಲೆ ಪೊಟ್ಯಾಷಿಯಂ ಅಟಾಮಿಕ್ ನಂಬರ್ 19 1s2 2s2 2p6 ಆಮೇಲೆ 3s2 3p6. ಎಷ್ಟಾಯ್ತು ಇಲೆಕ್ಟ್ರಾನ್ಸ್? 4 6 10 16 18 3p6 ಆದ ಮೇಲೆ 4s1 ಆಯ್ತಾ. ಟೋಟಲ್ 19 ಇಲೆಕ್ಟ್ರಾನ್ಸ್ ಆಯ್ತು, ಹೌದಲ್ವಾ? 4 6 10 12 18 19. ಇಲ್ಲಿ ನೋಡಿ, ಕೆಳಗೆ ಹೋದಾಗ ಏನಾಗಿದೆ? ಒಂದೊಂದು ಶೆಲ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಲಿಥಿಯಂ ಅಲ್ಲಿ ಲಾಸ್ಟ್ ಶೆಲ್, ಔಟರ್ ಮೋಸ್ಟ್ ಶೆಲ್ 2s ಇತ್ತು. ಓಕೆ, ದ ಲಾಸ್ಟ್ ಶೆಲ್ 2s, ಸೆಕೆಂಡ್ ಶೆಲ್. ಅದೇ ನೀವು ಸೋಡಿಯಂಗೆ ಬರುವಾಗ ಇನ್ನೊಂದು ಶೆಲ್ ಜಾಸ್ತಿ ಆಯ್ತು ಇಲ್ಲಿ. ಸೊ ಲಿಥಿಯಂ ಅಲ್ಲಿ ಇದು ಒಂದು ಫಸ್ಟ್ ಶೆಲ್ ಇತ್ತು, ಇನ್ನೊಂದು ಶೆಲ್ ಇಷ್ಟೇ ಇದ್ದದ್ದು 2s1. ಅದೇ ನೀವು ಸೋಡಿಯಂಗೆ ಬರುವಾಗ 1s 2s 2p ಆದ ಮೇಲೆ ಇನ್ನೊಂದು ಥರ್ಡ್ ಶೆಲ್ ಆಡ್ ಆಯ್ತು. ಅದೇ ಪೊಟ್ಯಾಷಿಯಂಗೆ ಬರುವಾಗ ಫೋರ್ತ್ ಶೆಲ್ ಕೂಡ ಆಡ್ ಆಯ್ತು. ದಟ್ ಶೋಸ್ ದಟ್ ದ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್, ಅಂದ್ರೆ ನ್ಯೂಕ್ಲಿಯಸ್ ಇಂದ, ಬೀಜ ಕೇಂದ್ರದಿಂದ ಅವುಗಳ ಅತ್ಯಂತ ಹೊರಕವಚಕ್ಕಿರುವಂತಹ ದೂರ, ಡಿಸ್ಟೆನ್ಸ್ ಗೋಸ್ ಆನ್ ಏನಾಯ್ತು? ಜಾಸ್ತಿ ಆಗ್ತಾ ಬಂತು. ಆಸ್ ವಿ ಗೋ ಡೌನ್ ದ ಗ್ರೂಪ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಔಟರ್ ಮೋಸ್ಟ್ ಶೆಲ್ ಗೋಸ್ ಆನ್ ಇನ್ಕ್ರೀಸಸ್, ದೇರ್ ಫೋರ್ ಅಟಾಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಅಂದ್ರೆ ಧಾತುಗಳ ಪರಮಾಣು ಗಾತ್ರ ಇಲ್ಲಿ ತ್ರಿಜ್ಯ ಜಾಸ್ತಿ ಆದಾಗೆ ಆಟೋಮೆಟಿಕಲಿ ಗಾತ್ರ ಏನಾಯ್ತು? ಜಾಸ್ತಿ ಆಯ್ತು. ಸೊ ದ ಕರೆಕ್ಟ್ ಆನ್ಸರ್ or a correct option for this question is option C, that is increases. ಅಥವಾ ನಾವು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಹೆಚ್ಚಾಗ್ತದೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿ. Fe plus Cu SO4 gives FeSO4 plus Cu, that is copper. Zinc Zn plus FeSO4 gives ZnSO4 plus Fe. ಈ ಮೇಲಿನ ಕ್ರಿಯೆಗಳಲ್ಲಿರುವಂತಹ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆಯ ಕ್ರಮ. You have to arrange the metals in the decreasing order of their reactivity. ಈ ರಿಯಾಕ್ಷನ್ ಅನ್ನು ನೋಡಿ, you have to arrange the metals based on their reactivity series, reactivity order. So decreasing order, ಇಳಿಕೆ ಕ್ರಮದಲ್ಲಿ ಕೇಳಿದ್ದಾರೆ. ಅಂದ್ರೆ ಫಸ್ಟಿಗೆ ಬರುವಂತದ್ದು ಯಾವುದು ಮೋಸ್ಟ್ ರಿಯಾಕ್ಟಿವ್, ಅತ್ಯಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವ ಮೆಟಲ್ ಅನ್ನು ನೀವು ಫಸ್ಟಿಗೆ ಲಿಸ್ಟ್ ಮಾಡಬೇಕು. ಸೊ ಈ ರಿಯಾಕ್ಷನ್ ನೋಡಿ, ಐ ವಿಲ್ ರೀರೈಟ್ ದ ರಿಯಾಕ್ಷನ್. Fe plus CuSO4, it gives FeSO4 plus copper. ಈ ರಿಯಾಕ್ಷನ್ ನೋಡಿ, ಅಯನ್ ಕಬ್ಬಿಣ ತಾಮ್ರದ ಸಲ್ಫೇಟ್ ಅಲ್ಲಿರುವಂತಹ ತಾಮ್ರವನ್ನು ರಿಪ್ಲೇಸ್ ಮಾಡ್ತಿದೆ, ಹೌದಾ? ಸೊ ಈ ರಿಯಾಕ್ಷನ್ ಪ್ರಕಾರ ಇದು ಕಬ್ಬಿಣ ಕಾಪರ್ ಸಲ್ಫೇಟ್ ಒಟ್ಟಿಗೆ, ತಾಮ್ರದ ಸಲ್ಫೇಟ್ ಒಟ್ಟಿಗೆ ವರ್ತಿಸಿ ಏನ್ ಮಾಡ್ತಾ ಉಂಟು ನೋಡಿ,
ಕಾಪರ್ನ ಜಾಗದಲ್ಲಿ ಅಯನ್ ಇದೆ, Fe ಇದೆ. ಸೊ ಇನ್ ದ ಪ್ಲೇಸ್ ಆಫ್ ಕಾಪರ್ ಯು ಹ್ಯಾವ್ ಅಯನ್ Fe and it replaces copper. That shows that iron is most reactive, isn't it? Always the most reactive metal, it displaces less reactive metal from its solution. Andre this is most reactive ಕ್ರಿಯಾಶೀಲ, ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಲೋಹ ಯಾವುದು? ಕಬ್ಬಿಣ. ಸೊ ಯಾವಾಗಲೂ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ರಿಪ್ಲೇಸಸ್ ದ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ಇಟ್ಸ್ ಸೊಲ್ಯೂಷನ್. ಅಂದ್ರೆ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಲೋಹಗಳು ಯಾವಾಗಲೂ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವ ಲೋಹವನ್ನು ಅವುಗಳ ದ್ರಾವಣದಿಂದ ಸಪರೇಟ್ ಮಾಡ್ತದೆ. ಸೊ ಈ ರಿಯಾಕ್ಷನ್ ನೋಡಿ ನಮಗೇನು ಐಡೆಂಟಿಫೈ ಮಾಡಬಹುದು? ಕಾಪರಿಗಿಂತ ತಾಮ್ರಕ್ಕಿಂತ ಕಬ್ಬಿಣ ಮೋರ್ ರಿಯಾಕ್ಟಿವ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಕಾಪರ್ ಅಲ್ಲಿ ಬರ್ತದೆ, ನೀವು ಅಯನ್ Fe. ಸೊ ಆಪ್ಷನ್ ಎ ಆಗುತ್ತೆ. ಯಾಕೆ? ಕಾಪರಿಗಿಂತ ಅಯನ್ ಜಾಸ್ತಿ ರಿಯಾಕ್ಟಿವಿಟಿ ತೋರಿಸ್ತಾ ಇದೆ. ಹಾಗಾದ್ರೆ ಸೆಕೆಂಡ್ ಆಪ್ಷನ್ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಯಾಕೆ? ಕಾಪರ್ಗಿಂತ ಅಯನ್ ಜಾಸ್ತಿ ರಿಯಾಕ್ಟಿವಿಟಿ ತೋರಿಸಿದ್ದಾರೆ. ಬಟ್ ದ ಲಾಸ್ಟ್ ಆಪ್ಷನ್ ಸಿ ಅನ್ನು ನೆಗ್ಲೆಕ್ಟ್ ಮಾಡಬಹುದು. ವೈ? ಬಿಕಾಸ್ ಇಲ್ಲಿ ಕಬ್ಬಿಣ ಅಯನಿಗಿಂತ ಕಾಪರ್ನ ರಿಯಾಕ್ಟಿವಿಟಿ ಜಾಸ್ತಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ರಾಂಗ್. ಅಂಡ್ ಈವನ್ ಆಪ್ಷನ್ ಡಿ, ದಿಸ್ ಇಸ್ ಆಲ್ಸೋ ರಾಂಗ್ ಬಿಕಾಸ್ ಕಾಪರ್ ಇಟ್ ಇಸ್ ಮೋರ್ ರಿಯಾಕ್ಟಿವ್ than iron, not possible. So now there is a competition between option A and B. Okay, so let us see one more reaction. See, ಅವ್ರೇನ್ ಕೊಟ್ಟಿದ್ದಾರೆ? ಇನ್ನೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. Zn ಸತು, ಇಟ್ ಇಸ್ ರಿಯಾಕ್ಟಿಂಗ್ ವಿತ್ FeSO4. ಕಬ್ಬಿಣದ ಸಲ್ಫೇಟ್ ದ್ರಾವಣದೊಂದಿಗೆ ರಿಯಾಕ್ಟ್ ಆದಾಗ ಜಿಂಕ್ ಸಲ್ಫೇಟ್ ಮತ್ತೆ Fe. ಇಲ್ಲಿ ನೋಡಿ, ಈ ರಿಯಾಕ್ಷನ್ ನೋಡಿದ್ರೆ ಏನ್ ಗೊತ್ತಾಗ್ತದೆ ನಿಮಗೆ? ಸತು Zn ಇಟ್ ರೀಪ್ಲೇಸಸ್ ಅಯನ್. ಹೌದಾ? Fe ಸಲ್ಫೇಟ್ ಅಂದ್ರೆ ಕಬ್ಬಿಣದ ಸಲ್ಫೇಟ್ ದ್ರಾವಣದಿಂದ ಕಬ್ಬಿಣವನ್ನು ಸಪರೇಟ್ ಮಾಡ್ತಾ ಇದೆ. That shows when compared to iron, zinc is more reactive. So this is more reactive. Yes or no? So in the first case, we have concluded that iron is more reactive than copper. Adre in the second reaction, zinc is much more reactive than even iron. ಕಬ್ಬಿಣಕ್ಕಿಂತ ಸತು ಇನ್ನೂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವಂತ ಲೋಹ. ಹಾಗಾದ್ರೆ ಈ ಎರಡು ರಿಯಾಕ್ಷನ್ಸ್ ನೋಡಿ, ಸೊ ಕಬ್ಬಿಣ 3 ಲೋಹಗಳಿದೆ. there are 3 metals, iron, copper and zinc. ಸೊ ಈ ರಿಯಾಕ್ಷನ್ ನೋಡಿದ್ರೆ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವ ಲೋಹ ಯಾವುದು ಅಂತ ಗೊತ್ತಾಗ್ತದೆ. ಇಟ್ ಇಸ್ ಜಿಂಕ್. ಹೌದಾ? ಜಿಂಕ್. ಯಾಕೆ? ಕಬ್ಬಿಣದ ದ್ರಾವಣದಿಂದ ಕಬ್ಬಿಣವನ್ನು ಸಪರೇಟ್ ಮಾಡ್ತಾ ಉಂಟು. ಸೊ ಜಿಂಕ್ ಫಸ್ಟ್ ಗೆ ಬರಬೇಕು. ಇಟ್ ಈಸ್ ಆಫ್ ಮೋರ್ ರಿಯಾಕ್ಟಿವಿಟಿ. ಆಮೇಲೆ ಕಬ್ಬಿಣ ಬರ್ಬೇಕಾ, ತಾಮ್ರ ಬರ್ಬೇಕಾ? ಎಸ್, ಅಯನ್ ಇಟ್ ಈಸ್ ಸಪರೇಟಿಂಗ್, ಇಟ್ ಈಸ್ ಡಿಸ್ಪ್ಲೇಸಿಂಗ್ ಕಾಪರ್. ಓಕೆ, ಸೊ ಫಸ್ಟ್ ಗೆ ಜಿಂಕ್ ಬರಬೇಕು, ಆಮೇಲೆ ಕಬ್ಬಿಣ ಅಯನ್ ಬರಬೇಕು, ಮತ್ತೆ ತಾಮ್ರ ಬರಬೇಕು. ಸೊ ಲುಕ್ ಎಟ್ ದ ಆಪ್ಷನ್ ಎ. The correct answer is option A because where zinc is more reactive than iron. So iron is more reactive than copper. So copper is least reactive. So they are asking to arrange the metals in the decreasing order. So first decreasing order ಅಂತ ಹೇಳಿದ್ರೆ highest reactivity ಇರುವುದು zinc ಗೆ, ಆಮೇಲೆ iron that is ಕಬ್ಬಿಣ, ಆಮೇಲೆ least reactivity ಇರುವಂತದ್ದು ತಾಮ್ರಕ್ಕೆ, that is for copper. So the correct answer for this question is option A. Read out the question. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವು ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತ ಅನಿಲ ಯಾವುದು? The gas liberated when dilute sulfuric acid reacts with the zinc granules. So you can see it in the diagram, in the picture. ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಉಂಟು. ಅದು ಏನು ಅಂತ ಹೇಳಿದ್ರೆ ಸತು, zinc here it is ಸತು which is reacting with the dilute sulfuric acid. So ಅಲ್ಲಿ ಯಾವುದ್ರದ್ದು ಒಂದು bubbles formation ನೀವು ನೋಡ್ತಾ ಇದ್ದೀರಿ. ಅಂದ್ರೆ see, now let us write the reaction. Okay, so zinc, they have given zinc, Zn, satu ಕೊಟ್ಟಿದ್ದಾರೆ, and the reaction of zinc metal with the dilute sulfuric acid. What is the formula of sulfuric amla? H2SO4. Okay,
ಸೊ ಇಲ್ಲಿ ನಿಮಗೆ ರಿಯಾಕ್ಷನ್ ಅನ್ನು ನೋಡಿ, ಯಾವಾಗಲೂ ಒಂದು ತಿಳ್ಕೊಳ್ಳಿ, ಯಾವುದೇ ಲೋಹ ಇರಬಹುದು, ಅವುಗಳು ಆಸಿಡ್ ಒಟ್ಟಿಗೆ ರಿಯಾಕ್ಟ್ ಆದ್ರೆ, ಯಾವುದೇ ಲೋಹಗಳು ಆಮ್ಲದೊಟ್ಟಿಗೆ ರಿಯಾಕ್ಟ್ ಆದ್ರೆ ಬಿಡುಗಡೆ ಮಾಡುವಂತ ಅನಿಲ ಅದು ಯಾವಾಗಲೂ ಹೈಡ್ರೋಜನ್ ಗ್ಯಾಸ್. ಓಕೆ, ಸೊ ಇಲ್ಲಿ ಜಿಂಕ್ ಕೊಟ್ಟಿದ್ದಾರೆ. ಸೊ ವೆನೆವರ್ ಜಿಂಕ್ ಈಸ್ ರಿಯಾಕ್ಟಿಂಗ್ ಇನ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ದ ಪ್ರಾಡಕ್ಟ್ ಫಾರ್ಮ್ಡ್, ನೀವು ಇಲ್ಲಿ ಯಾವುದು ನೋಡಿ, ಜಿಂಕ್ ಇಟ್ ರೆಡಿಲಿ ಕಂಬೈನ್ಸ್ ವಿತ್ ದ SO4 sulfate to form zinc sulfate and there is a evolution of hydrogen gas. ಓಕೆ, ನಿಮಗೆ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಡಿ, ದಟ್ ಇಸ್ ಹೈಡ್ರೋಜನ್ ಗ್ಯಾಸ್. ಈ ಕ್ವೆಶ್ಚನ್ ಅನ್ನು ನೋಡಿ, NaOH ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ವಿಚ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಅಂಡ್ ವಾಟರ್. ಈ ರಾಸಾಯನಿಕ ಕ್ರಿಯೆಯು ಇದರ ಉದಾಹರಣೆಯಾಗಿದೆ. ದಿಸ್ ಕೆಮಿಕಲ್ ರಿಯಾಕ್ಷನ್ is an example of dash. So let us write the reaction. Sodium hydroxide which is reacting with the hydrochloric acid, the product formed is sodium chloride and water. ಓಕೆ, ಈ ರಾಸಾಯನಿಕ ಕ್ರಿಯೆಯನ್ನು ಸರಿಯಾಗಿ ಗಮನಿಸಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನುವಂಥದ್ದು ಪ್ರತ್ಯಾಮ್ಲ, ಹೌದಾ? ದಿಸ್ ಈಸ್ ಅ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಅ ಬೇಸ್. ಅಂಡ್ ವಾಟ್ ಅಬೌಟ್ HCl ಹೈಡ್ರೋಕ್ಲೋರಿಕ್ ಆಸಿಡ್, ಇದು ಆಮ್ಲ or acid. Okay, whenever an acid is reacting with the base, always you will end up with salt and water. ನಿಮಗೇನ್ ಸಿಗ್ತದೆ, ಒಂದು ಆಮ್ಲ ಮತ್ತೆ ಪ್ರತ್ಯಾಮ್ಲ ಒಂದಕ್ಕೊಂದು ವರ್ತಿಸಿದಾಗ ರಿಯಾಕ್ಟ್ ಆದಾಗ ಅವುಗಳು ಲವಣ ಹಾಗೂ ನೀರನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಇದು ಯಾವ ರಿಯಾಕ್ಷನ್? ಇಟ್ ಇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಆಪ್ಷನ್ ಎ. ಅಥವಾ ಇದನ್ನು ತಟಸ್ಥೀಕರಣ ಕ್ರಿಯೆ ಅಂತ ಹೇಳ್ತಾರೆ. ಸೊ ಆಸಿಡ್ ಮತ್ತೆ ಬೇಸ್ ಎರಡೂ ರಿಯಾಕ್ಟ್ ಆದಾಗ ದೇ ಗೆಟ್ಸ್ ನ್ಯೂಟ್ರಲೈಸಸ್ with one another and you will end up with the salt and water. The correct answer or a option is option A, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಬೇರೆ ಯಾವ ಆಪ್ಷನ್ ಕೂಡ ಆಗುದಿಲ್ಲ. ಸೊ ಕಂಬಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಅ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ದಹನ ಕ್ರಿಯೆ ಆಗ್ಬೇಕಿದ್ರೆ, ದಹಿಸಬೇಕಾದ್ರೆ ಅಲ್ಲಿ ಆಮ್ಲಜನಕದ ಸಪ್ಲೈ ಇರಬೇಕು. ಸೊ ಈ ರಿಯಾಕ್ಷನ್ ಅಲ್ಲಿ ನಮಗೆ ಅಂಥದ್ದು ಯಾವುದು ಕಾಣಿಸುದಿಲ್ಲ. ಆಮೇಲೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳಿದ್ರೆ ಒಂದು ಯಾವುದಾದ್ರೂ ಕೆಮಿಕಲ್ ರಿಯಾಕ್ಟೆಂಟ್ ಪ್ರತಿವರ್ತಕ ಅವುಗಳೇನಾಗಬೇಕು, ಇನ್ನೊಂದು ಪ್ರತಿವರ್ತಕವನ್ನು ರಿಪ್ಲೇಸ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅಂಥದ್ದು ಯಾವುದು ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅಂಡ್ ಸಂಕಲನ ಎಡಿಷನ್ ಕ್ರಿಯೆ ಕೂಡ ಅಲ್ಲ. ಇಟ್ ಇಸ್ ನಾಟ್ ಅ ಎಡಿಷನ್ ರಿಯಾಕ್ಷನ್ಸ್. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಎ, ದಟ್ ಇಸ್ ನ್ಯೂಟ್ರಲೈಸೇಷನ್ ಅಥವಾ ತಟಸ್ಥೀಕರಣ. Now see the question. ಬೆನ್ಝೀನ್ ನ ಅಣುಸೂತ್ರ. ಬೆನ್ಝೀನ್ ಇದು ಈಸಿ ಕ್ವೆಶ್ಚನ್. ಆಕ್ಚುಲಿ ನಿಮಗೆ ಬೆನ್ಝೀನ್ ನ ಪರಿಚಯ ಇದೆ, ಹೌದಾ? ವಾಟ್ ಇಸ್ ಅ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್? ಸೊ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಈ ತರನು ಬರೀತಾರೆ. ಯು ಕ್ಯಾನ್ ರೈಟ್ ದ ಸ್ಟ್ರಕ್ಚರ್ ಆಫ್ ಬೆನ್ಝೀನ್ ಲೈಕ್ ದಿಸ್, ಆರ್ ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್. ಈ ತರನು ಬರೀತಾರೆ. ಅಥವಾ ಫುಲ್ ಓಪನ್ ಸ್ಟ್ರಕ್ಚರ್ ಬಿಡಿಸುದಾದ್ರೆ ದರ್ ಆರ್ 6 ಕಾರ್ಬನ್ ಆಟಮ್ಸ್ ಇನ್ ಅ ರಿಂಗ್, ಆಯ್ತಾ? 6 ಕಾರ್ಬನ್ ಆಟಮ್ಸ್ ಇದೆ ಈ ತರ. ಆಮೇಲೆ 3 ಡಬಲ್ ಬಾಂಡ್ಸ್ ಇದೆ, ಆಲ್ಟರ್ನೇಟ್ 3 ಡಬಲ್ ಬಾಂಡ್ಸ್. ಓಕೆ, ನೆಕ್ಸ್ಟ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದ ವ್ಯಾಲೆನ್ಸಿ ಆಫ್ ಕಾರ್ಬನ್, ಕಾರ್ಬನ್ ಬಂದ 4 ಸಂಯೋಗ ಸಾಮರ್ಥ್ಯ 4, ಹೌದಾ? 1 2 3. ಸೊ ಪ್ರತಿ ಕಾರ್ಬನ್ಗೆ 3 ಬಾಂಡ್ಸ್ ಆಲ್ರೆಡಿ ಆಗಿದೆ. ಸೊ ಒಂದು ಹೈಡ್ರೋಜನ್ ಆಡ್ ಮಾಡಬೇಕು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಲಿಕ್ಕೆ, ಲೈಕ್ ದಿಸ್. ಸೊ ಪ್ರತಿ ಕಾರ್ಬನ್ ಅಲ್ಲಿ ಒಂದು ಹೈಡ್ರೋಜನ್ ಇದೆ. ಸೊ ನಾವು ವಾಟ್ ಇಸ್ ಅ ಫಾರ್ಮುಲಾ? ಕಾರ್ಬನ್ ಎಷ್ಟಿದೆ? ಕಾರ್ಬನ್ 6 ಇದೆ. ಹೈಡ್ರೋಜನ್ ಎಷ್ಟಿದೆ? 1 2 3 4 5 6, H6. So the molecular formula of benzene is C6H6. The correct answer is option C. Dear students, this is about chemistry related questions and answers sessions. If you have any doubts, you can contact me. ಈ ಕ್ವೆಶನ್ಸ್ಗಳು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾನೆ. ಏನಾದರೂ ಡೌಟ್ಸ್ ಇದ್ರೆ, ಕ್ವೆಶನ್ಸ್ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.